ಕಲ್ಯಾಣ ಕರ್ನಾಟಕದತ್ತ ಸಿಎಂ ಡಿಸಿಎಂ ಚಿತ್ತ. ಇಂದು ಬೀದರ್, ನಾಳೆ ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಕಲ್ಯಾಣ ಕರ್ನಾಟಕದತ್ತ ಸಿಎಂ ಡಿಸಿಎಂ ಚಿತ್ತ. ಇಂದು ಬೀದರ್, ನಾಳೆ ಕಲಬುರಗಿ ಜಿಲ್ಲೆಗೆ ಭೇಟಿ. ಸಿಎಂ ಬಳಿಕ ಡಿಕೆಶಿ ಮೊದಲ ಮಹತ್ವದ ಭೇಟಿ. ಸಿಎಂ ಡಿಕೆಶಿ, ಡಿಸಿಎಂ ಇಬ್ಬರು ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಎಲ್ಲರ ಚಿತ್ತ ಈ ಒಂದು ಭೇಟಿಯತ್ತ. ಇಂದು ಬೀದರ್ನಲ್ಲಿ ಕಾರ್ಯಕರ್ತರ ಸಮಾವೇಶ. ನಾಳೆ ಕಲಬುರಗಿಯಲ್ಲಿ ಸಿಎಂ ಪ್ರಗತಿ ಪರಿಶೀಲನೆ. ಬರ, ಕುಡಿಯುವ ನೀರು ಸಮಸ್ಯೆ ಬಗ್ಗೆ ಸದ್ಯಕ್ಕೆ ಅಲ್ಲಿ ಹೋಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಆಫೀಸರ್ಸ್ ಕೂಡ ಭಾಗಿಯಾಗ್ತಾರೆ. ಇನ್ನು ಸಭೆಯಲ್ಲಿ ಮೋಡ ಬಿತ್ತನೆ ಕುರಿತು ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ. ಏಕೆಂತಂದ್ರೆ ಅಲ್ಲಿ ಸಾಕಷ್ಟು ನೀರಿನ ಸಮಸ್ಯೆಗಳಿದ್ದಾವೆ. ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ನಾಶ ಆಗ್ತಾ ಇದೆ. ಸಾಕಷ್ಟು ರೈತರು ಕಂಗಾಲಾಗಿದ್ದಾರೆ. ಅವರ ಬೆಳೆಗಳಿಗೆ ನೀರನ್ನು ಒದಗಿಸಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಹೋಗಿ ಅಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೂಡ ಅವಲೋಕನವನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಸೂಚನೆ ಕೂಡ ನೀಡಲಿದ್ದಾರೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಅವರು ಒಂದು ನೀಲಿ ನಕ್ಷೆ ತಯಾರು ಮಾಡಬೇಕು ಆರ್ಥಿಕ ಪ್ರಗತಿಗೆ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮುಂಬರುವ ದಿನಗಳಲ್ಲಿ ತಮ್ಮ ಮುಂದೆ ಸರ್ಕಾರ ವತಿಯಿಂದ ಪ್ರಸ್ತಾಪ ಆಗುತ್ತೆ. ರಾಜ್ಯಾದ್ಯಂತ ನಮ್ಮ ಕುಡಿಯೋ ನೀರಿನ ಪರಿಸ್ಥಿತಿ ಇರ್ಬೋದು, ರೈತರ ಸಂಕಷ್ಟ ಇರ್ಬೋದು, ನೀರಾವರಿಯ ಸಂಕಷ್ಟಗಳಿರ್ಬೋದು, ಮೇವಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಅವರೇ ಖುದ್ದಾಗಿ ಪ್ರತಿ ಡಿವಿಷನ್ನಲ್ಲಿ ಮೀಟಿಂಗ್ ಮಾಡ್ತಾಯಿದ್ದಾರೆ. ಮೊದಲನೇ ಪ್ರವಾಸ 12ವರೆಗೆ ಬೆಂಗಳೂರಿಂದ ಬಿಟ್ಟು ನೇರವಾಗಿ ನಿಮ್ಮ ಬೀದರ್ಗೆ ಇಳಿತಾರೆ. ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಹೊರಡ್ತಾರೆ. ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಅಲ್ಲಿನ ಎಲ್ಲ ಜನರ ಜೊತೆ ಆಲಿಸಿ ಅದಾದಮೇಲೆ ಮತ್ತೆ ಬೀದರಿಗೆ ಬಂದು ಬೀದರಿಂದ ರಾತ್ರಿ ಅಷ್ಟರಲ್ಲಿ ಕಲಬುರಗಿಗೆ ಬರ್ತಾರೆ. ಬಹುಶಃ 7 ಗಂಟೆ ಆದ ನಂತರ ಅವರು 7:30 8 ಗಂಟೆ ಆಗ್ಬೋದು, ಅಥವಾ 7 ಗಂಟೆ ಆಗಿ ಇಲ್ಲಿ 6 ಗಂಟೆ ಅಂತ ಪ್ರೋಗ್ರಾಮ್ನಲ್ಲಿದೆ, ಇಲ್ಲಿ 7 ಗಂಟೆ ತನಕ ಬರ್ಬೋದು. ಸೊ ಇಲ್ಲಿ ಕಲಬುರಗಿನಲ್ಲಿ ಅವರು ಬಂದ ನಂತರ ಮೊದಲನೇ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನು ನೀಡ್ತಾರೆ. ಬಹುಶಃ ಇಲ್ಲಿ ನಮ್ಮ ಪದ್ಧತಿಯಂತೆ ಶರಣಬಸಪ್ಪ ದೇವಸ್ಥಾನ ಮತ್ತು ದರ್ಗಾಗೂ ಭೇಟಿ. 9:00ವರೆಗೆ ಕಲಬುರಗಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ನಾವು ನಡೆಸ್ತೀವಿ. ಸೊ ಬಹುಶಃ ಅದು 1 2:30 3 ಗಂಟೆ ತನಕ